ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಪ್ರಜ್ಜು ಕ್ರಿಯೇಷನ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಹೆಸರು ಬಂದುಬಿಟ್ಟು ಮಾನ್ಯ ಅಂತ ಯಾರೂ ಕೂಡ ಜೊತೆಗಾರ ಇರಲಾರ್ದಕ್ಕಂಥ ಕಾರಣಗಳಿಂದ ನಮಗೆ ತಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಬಿಟ್ಟು ಒಳ್ಳೆಯೊಬ್ಬ ಜೊತೆಗಾರ ಜೀವದ ಸಂಗಾತಿಯನ್ನು ಹುಡುಕಿ ಕೊಡಿ ಅಂತ ಡೀಟೇಲ್ಸ್ನ ಕಳಿಸಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಕಳಿಸಿದ್ದಾರೆ, ಯಾವ ರೀತಿಯ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವರು ಬಂದುಬಿಟ್ಟು ಶಿವಮೊಗ್ಗದಲ್ಲಿ ವಾಸವಾಗಿರೋದು ಸ್ನೇಹಿತರೆ. ಇವರ ಒಂದು ವಯೋಮಿತಿ ಬಂದು 37 ವರ್ಷ ಅಂತ ಹೇಳಿದ್ದಾರೆ. ಪ್ರಸ್ತುತ ಇನ್ನೊಂದು 3 ವರ್ಷಕ್ಕಾದರೆ 40 ವರ್ಷನೇ ಕಂಪ್ಲೀಟ್ ಆಗುತ್ತೆ. ಅವಾಗ ಆಂಟಿ ಆಗ್ತಾರೆ. ಯಾರು ಇವನ್ನ ಮದುವೆ ಆಗ್ತಾರೆ, ಎಂಥ ಪ್ರಬಲ ಹೇಳ್ತಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಇವಾಗ ಹೇಳ್ತಿದ್ದೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಪ್ರಸ್ತುತ ಇವರ ಶಿಕ್ಷಣ ಬಂದುಬಿಟ್ಟು BA ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡೋದಕ್ಕೆ ತೆಳ್ಳಗಿನ ಮೈಕಟ್ಟು ಆ್ಯಂಡ್ ದಪ್ಪವಾಗಿರ್ತಕ್ಕಂಥ ಶರೀರ, 68 kg. ಇವರ ಜಾತಿ ಬಂದುಬಿಟ್ಟು ವಾಲ್ಮೀಕಿ ಜಾತಿ ಅಂತ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಮಾನ್ಯ ಅವರ ಏಜು 37 ವರ್ಷ ಆಗಿದೆ. ಇವಾಗ ಮದುವೆ ಆಗ್ತಾರಾ ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪ್ರಸ್ತುತ ಅವರು ಹೇಳಿರ್ತಕ್ಕಂಥದ್ದು ಒಬ್ಬ ಒಳ್ಳೆಯ ಜೊತೆಗಾರ ಅಂತಂದರೆ ಸ್ನೇಹಿತನ ರೂಪದಲ್ಲಿ ಒಬ್ಬ ಒಳ್ಳೆಯ ಜೊತೆಗಾರ ಬೇಕು ಅಂತ ಹೇಳ್ತಾರೆ. ಸ್ನೇಹಿತನಿಗೆ ಹಲವಾರು ಹೆಸರು: ಆಪತ್ ಬಾಂಧವ, ಸೊ ಆಪ್ತ ರಕ್ಷಕ, ಸ್ನೇಹಿತ, ಗೆಳೆಯ, ಇನ್ನೂ ಹಲವಾರು ಹೆಸರಿರುತ್ತೆ. ಅದರಲ್ಲಿ ಇನ್ನೊಂದು ಹೆಸರೇ ಜೊತೆಗಾರ. ಯಾವಾಗಲೂ ಕೂಡ ನನ್ನನ್ನು ಬಿಟ್ಟು ಹೋಗಲಾರ್ದಂಥವ, ಯಾವಾಗಲೂ ಕೂಡ ನನ್ನ ಕರ್ತಲ್ಲಿ ಬರುವಂತಹ ಆ್ಯಂಡ್ ನನ್ನ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತಹ ಹುಡುಗನಿಗೆ ಜೊತೆಗಾರ ಅಂತ ಕರೀತಾರೆ ಸ್ನೇಹಿತರೆ. ಸೊ ಪ್ರಸ್ತುತ ಇವರು ಕೂಡ ಅದೇ ಒಂದು ಬಾಂಡಿಂಗ್ನಲ್ಲಿ ಬಂದಿರತಕ್ಕಂಥದ್ದು. ಒಳ್ಳೆಯ ಒಬ್ಬ ಜೊತೆಗಾರ ಬೇಕು. ಸೊ ಅವರು ಬಂದುಬಿಟ್ಟು ನನಗೆ ಮದುವೆ ಆಗಲೇಬೇಕು ಅಂತ ಏನಿಲ್ಲ, ಅವರು ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನ ಸುಖಗಳಲ್ಲಿ ಭಾಗಿಯಾದರೆ ಅಷ್ಟೇ ಸಾಕು. ನನಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ನನ್ನ ಕೈಲಿ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಇವರಿಗೆ ಕಾಲಲ್ಲಿ ಆಪರೇಷನ್ ಆಗಿದೆ ಸ್ನೇಹಿತರೆ. ಪ್ರಸ್ತುತ ಸುತ್ತಾಡೋಕ್ಕೆ ಓಡಾಡೋಕ್ಕೆ ಕೂಡ ಆಗಲ್ಲ. ಯಾವಾಗಲಾದರೂ ಹೊರಗಡೆ ಹೋಗಬೇಕು ಅಂದರೆ ಕಾರಲ್ಲಿ ಹೋಗ್ತಾರೆ, ಇಲ್ಲಪ್ಪ ಅಂತಂದರೆ ಬೈಕ್ನಲ್ಲಿ ಯಾರಿಗಾದರೂ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾರೆ. ಇದೇ ಒಂದು ಕಾರಣಕ್ಕಾಗಿ ಇವ್ರಿಗೆ ಮದುವೆ ಆಗಿರಲ್ಲ. ಸೊ ಲೈಫ್ನ ಹೀಗೆ ಕಳೆದ್ರೆ ಬೋರಿಂಗ್ ಆಗಿಬಿಡುತ್ತೆ. ಲೈಫ್ ಇರೋದು ಒಂದೇ ಸಲ, ಬರೋದು ಕೂಡ ಒಂದೇ ಸಲ. ಅದನ್ನು ಎಂಜಾಯ್ಮೆಂಟ್ ಮಾಡಬೇಕು. ಒಂದು ಹೆಣ್ಣಿನ ಲೈಫು ಫುಲ್ಫಿಲ್ ಆಗೋದು ಯಾವಾಗ ಗೊತ್ತಾ? ಗಂಡಿನ ಒಂದು ಆಶ್ರಯ, ಗಂಡಿನ ಒಂದು ಸಪೋರ್ಟ್ ಸಿಕ್ಕಿದಾಗ ಮಾತ್ರ ಒಂದು ಹೆಣ್ಣಿನ ಲೈಫ್ ಫುಲ್ಫಿಲ್ ಆಗುತ್ತೆ ಸ್ನೇಹಿತರೆ. ಪ್ರಸ್ತುತ ಅದನ್ನೇ ಇವರು ಆಸೆ ಪಡ್ತಿರ್ತಾರೆ. ಏನಿಲ್ಲ, ನೀವು ನನ್ನ ಜೊತೆ ಯಾವಾಗಲೂ ಕೂಡ ಇರಬೇಕು ಆ್ಯಂಡ್ ನನಗೆ ಇದುವರೆಗೂ ಯಾರೂ ಕೂಡ ಮಾಡಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪ್ರಸ್ತುತ ನನಗೆ ಒಳ್ಳೆಯ ಒಂದು ಸುಖ ನೀಡಬೇಕು. ನೀವು ತಿಂಗಳಿಗೆ ಇಂತಿಷ್ಟು ಅಂತ ನಾನು ಸ್ಯಾಲ್ರಿ ಮುಗಿಸ್ತೀನಿ, ಅದರಂತೆ ನೀವು ನನ್ನ ಜೊತೆ ಇದ್ದು ನಾನು ಹೇಳ್ತಕ್ಕಂಥ ಕೆಲಸ ಮಾಡಿಕೊಟ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮದುವೆ ಆಗಿಲ್ಲ, ಗಂಡಿನ ಒಂದು ಸುಖನೇ ಪಡೆದಿಲ್ಲ ಇವರು. ಹಾಗಾಗಿ ಯಾವಾಗಲೂ ಕೂಡ ಮೂಡು ಅಂತ ಸ್ವಲ್ಪ ಜಾಸ್ತಿ ಬರುತ್ತೆ ನನಗೆ. ಆ ಒಂದು ಮೂಡ್ ಹೋಗಿಸ್ಬೇಕು, ನನಗೆ ಯಾವಾಗಲೂ ಕೂಡ ನೀವು ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ನೀವು ನೋಡೋದಕ್ಕೆ ಕಪ್ಪು ಬಣ್ಣ ಇದ್ದಿರೋ, ಹೈಟ್ ಇದ್ದಿರೋ, ಕುಳ್ಳಗಿದ್ದಿರೋ, ನಿಮ್ಗೇನಾದರೂ ಪ್ರಾಬ್ಲಮ್ ಆಗಿದ್ದು ನಾನು ಏನೂ ಕೂಡ ಹೇಳೋಕ್ಕೆ ಹೋಗಲ್ಲ. ಪ್ರಸ್ತುತ ಚೆನ್ನಾಗಿರಿ, ನೋಡೋದಕ್ಕೆ ಒಳ್ಳೆಯ ಡ್ರೆಸ್ಸಿಂಗ್ನೆಸ್ ಹಾಕ್ಕೊಳ್ಳಿ ಆ್ಯಂಡ್ ಹೈಟಲ್ಲಿ ಸ್ವಲ್ಪ ಕಡಿಮೆ ಇರಬಾರ್ದು, ಜಾಸ್ತಿನೇ ಇರಿ. ಹೆಣ್ಮಕ್ಳಿಗೆ ಹೈಟ್ ಕಮ್ಮಿ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ. ಆ್ಯಂಡ್ ಅವರ ಒಂದು ಮನೆಯಲ್ಲಿ ಇರ್ತಕ್ಕಂಥ ಲಿವಿಂಗ್ ಏರಿಯಾ, ಸೊ ಮಾನ್ಯವರ ಮನೆಯಲ್ಲಿ ನೋಡಿ ಸ್ನೇಹಿತರೆ, ಇದು ನಾವು ಫಸ್ಟ್ಗೆ ಮನೆಯ ಒಳಗಡೆ ಎಂಟರ್ ಆದ್ವಿ ಅಂತಂದರೆ ಈ ರೀತಿಯ ಒಂದು ಪ್ಲೇಸ್ನ ನೋಡ್ತೀವಿ ನಾವು. ಪ್ರಸ್ತುತ ಅವರು ಇವಾಗ 2 ಜನ ಇರೋದು, ಇವರೊಬ್ಬರು ಆ್ಯಂಡ್ ಇವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರೊಬ್ಬರು ಅಂತ 2 ಜನ ಇರೋದು. ಸೊ ಆಸ್ತಿ ಇದೆ, ಆಸ್ತಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಬಿಕಾಸ್ 5 ಲಕ್ಷದಿಂದ 10 ಲಕ್ಷದವರೆಗೂ ಆಸ್ತಿ ಬರುತ್ತೆ ಅಂತ ಇವರು ಹೇಳಿರ್ತಕ್ಕಂಥದ್ದು. ಫೈನಲಿ ಅವರು ಮಲ್ಕೊಳ್ಳುವಂತಹ ಒಂದು ಬೆಡ್ರೂಮ್, ಇದೇ ಬೆಡ್ರೂಮ್ನಲ್ಲಿ ಅವರು ಎಷ್ಟು ಬೇಡ್ತಾರೋ ಅಷ್ಟು ಸುಖ ನೀಡಬೇಕು, ಅಷ್ಟು ಶಕ್ತಿ ನಿಮಗೆ ಇರಬೇಕು ಅಂತ ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದಾರೆ. ಸೊ ನನಗೆ ಸುಖ ನೀಡುವಷ್ಟು ಶಕ್ತಿ ಇದೆ, ಅವ್ರು ಎಷ್ಟು ಬೇಡ್ತಾರೋ ಅಷ್ಟು ನೀಡ್ತೀನಿ ಆ್ಯಂಡ್ ನನಗೆ ಒಂದು ದುಡ್ಡಿನ ಸಹಾಯ ಮಾಡಬೇಕು ಅವರು ಅಂತ ಅಂದರೂ ಕೂಡ ಹೋಗ್ಬೋದು ನೀವು ಅವ್ರ ಹತ್ರ. ಆ್ಯಂಡ್ ಅವರು ಹೇಳಿರ್ತಕ್ಕಂಥ ಅಡ್ರೆಸ್ ಕೊಡ್ತಾರೆ. ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತಂದರೆ, ಸೊ ಮೊದಲನೇದಾಗಿ ನಿಮ್ಮ ಒಂದು ಜಿಮೇಲ್ ID ಏನಿರುತ್ತೆ, ಆ ಒಂದು ಜಿಮೇಲ್ IDಯ ಮುಖಾಂತರ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು sri9591@gmail.comಗೆ ಅವರಿಗೆ ನೀವು ಮೇಲ್ ಮಾಡಿ. ಅಂದರೆ ನಿಮ್ಮ ಫೋಟೋ, ನಿಮ್ಮ ಹೆಸರನ್ನ ಮೇಲ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ನೋಡ್ಕೊಳ್ತಾರೆ. ಓಕೆನಾ? ನೀವು ಹೆಂಗಿದ್ದೀರ ನೋಡೋದಕ್ಕೆ ಸ್ವಲ್ಪ ಸ್ಮಾರ್ಟ್ ಅನಿಸಿದ್ರೆ, ಅವ್ರಿಗೆ ಮಾಡಿಸ್ಕೊಳ್ಬೇಕು ಅಂತ ಅನಿಸಿದ್ರೆ ನಿಮಗೆ ಆನ್ ದ ಸ್ಪಾಟ್ ಕಾಲ್ ಮಾಡಿಬಿಟ್ಟು ಈ ಒಂದು ಸ್ಥಳಕ್ಕೆ ಬನ್ನಿ ನೀವು ಅಂತ ಅವರೇ ನಿಮಗೆ ಅವರ ನಂಬರ್ ಆ್ಯಂಡ್ ಅವರ ಒಂದು
ಫೋನ್ಪೇ ಮುಖಾಂತರ ನಿಮಗೆ ದುಡ್ಡು ಕೊಟ್ಬಿಟ್ಟು ಕರೆಸ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮಸ್ತೆ, ಬಾಯ್.